ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ನಡೆದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾಗವಹಿಸಿದ್ದರು. ಸಮಾಜದ ಸುತ್ತಮುತ್ತಲಿನ ಗುಡಿ ಗುಂಡಾರಗಳು, ಐತಿಹಾಸಿಕ ಸ್ಥಳಗಳು ಹಾಗೂ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳುವುದು ಅತಿ ಅವಶ್ಯಕ. ಈ ಮಹಾನ್ ಕಾಯಕದಿಂದ ಪರಿಸರ ಸ್ವಚ್ಛತೆಯಿಂದ ಕೂಡಿರಲಿದೆ ಎಂದು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ. ಅವರು ಬುಧವಾರ ಕಲಬುರಗಿ ನಗರದ ಐತಿಹಾಸಿಕ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಸಸಿಯೊಂದನ್ನು ನೆಟ್ಟು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯಂತೆ ಸ್ವಚ್ಛತೆಯೇ ನಮ್ಮ ಮೊದಲ ಕರ್ತವ್ಯವಾಗಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಯಿಂದ ಸಮಾಜ ಆರೋಗ್ಯಕರವಾಗಿರಲಿದೆ ಎಂದು ಹೇಳಿದರು. ಬಿಜೆಪಿ ಪಕ್ಷದ ಅಡಿಯಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಸ್ವಚ್ಛತಾ ಕಾರ್ಯ, ಸಸಿ ನೆಡುವ ಮೂಲಕ ಅವುಗಳ ಸಂರಕ್ಷಣೆ ಕೆಲಸ ನಿರಂತರವಾಗಿ ನಡೆಯಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಹಾದಾಸೋಹ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪ, ಪೂಜ್ಯ ಮಾತೋಶ್ರೀ ದಾಕ್ಷಾಯಿಣಿಯಸ್ ಅಪ್ಪ ಹಾಗೂ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ದರ್ಶನವನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್, ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಖೂಬಾ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವಿಶಾಲ್ ದರ್ಗಿ, ಉಪ ಮಹಾಪೌರರಾದ ಶಿವಾನಂದ ಪಿಸ್ತಿ, ಭಾರತೀಯ ಜನತಾ ಪಕ್ಷದ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಬಿಜೆಪಿಯ ಕಲಬುರಗಿ ನಗರ ಅಧ್ಯಕ್ಷರಾದ ಚಂದು ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಉಮೇಶ್ ಪಾಟೀಲ್, ಮಹಾದೇವ್ ಬೆಳಮಗಿ, ಶಿವಯೋಗಿ ನಾಗನಹಳ್ಳಿ, ಗಿರಿರಾಜ್ ಎಳಮೇಲಿ, ಶೋಭಾ ಬಾಣಿ, ಧರ್ಮಣ್ಣ ಇಟಗ ಸೇರಿದಂತೆ ಪಕ್ಷದ ಹಲವು ಮುಖಂಡರು, ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 400 पार नहीं करेंगे, 400 पार करेंगे, बीजेपी 370 पार करेगी. सर, मोदी जी ने कह रहे हैं कि डिक्टेटरशिप कर रहे हैं बोल के खड़गे जी बोलते हैं. डिक्टेटरशिप और वंशवाद है कांग्रेस में. वहाँ श्रीमती सोनिया गांधी, राहुल गांधी, प्रियंका गांधी, यहाँ खड़गे साहब अध्यक्ष है, उनके बेटा मंत्री है, और आज तो मैंने उनके दामाद का फोटो भी लगा हुआ देखा. ये परिवारवादी, ये वंशवादी लोग डिक्टेटरशिप ये करते थे, पार्टी में और किसी की नहीं चलने देते थे. ये भारतीय जनता पार्टी है, जब मजदूर का बेटा, चाय बेचने वाले का बेटा भारत का प्रधानमंत्री बनता है और हम जैसे साधारण कार्यकर्ता 4 बार मुख्यमंत्री बनते हैं, तो सबसे लोकतांत्रिक पार्टी अगर कोई है तो बीजेपी है. ताना से ही तो कांग्रेस में थी.
हम कलबुर्गी को भी प्यार करते हैं, कलबुर्गी की जनता को भी प्यार करते हैं और पूरी देश की जनता को प्यार करते हैं। सबका साथ, सबका विकास, सबका विश्वास। इधर आप खड़गे जी कह रहे हैं क्या आपका एमपी कैंडिडेट है उनको मिलने आते हैं क्या कलबुर्गी में कांग्रेस को खत्म करने आते हैं? खड़गे जी फंस गए हैं अध्यक्ष बन के, क्योंकि जब से वो अध्यक्ष बने हैं पार्टी में केवल खड़क 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 आवाज आ रही है और नेता छोड़ छोड़ के भाग रहे हैं। वो नहीं छोड़ रहे, उनको परेशानी ये है कि बीजेपी अब 400 पार जाने वाली है एनडीए, और कांग्रेस के पूरे देश के नेता पार्टी छोड़ के भाग रहे हैं, तो खड़गे करेंगे क्या? उन्होंने बोल रहे हैं कि मीडिया और आईटी का उनको डरा के ऐसा ही कर रहे हैं कि पार्टी अलग पार्टी करे, जब भ्रष्टाचार करते हैं बीजेपी जाते हैं वो ठीक हो जाते हैं, क्या हो जाते हैं। देखो, जिनने गलत काम किया वो उनको डरना पड़ेगा, पर वो बचेंगे नहीं किसी भी कीमत पर। कांग्रेस में रहेंगे खड़गे साहब तो पार्टी खत्म हो रही है। सही बात तो एक कांग्रेस की दिक्कत उनके नेता ही है। महात्मा गांधी जी ने तो पहले ही कहा था कांग्रेस खत्म कर दो, 1947 में। कांग्रेस का उद्देश्य आज़ादी प्राप्त करना है, लेकिन राहुल गांधी जी ने ये ठान लिया है कि पंडित जवाहरलाल नेहरू जी ने बात नहीं मानी गांधी जी की, ये कांग्रेस को खत्म करके ही दम लेंगे। इसलिए वो राम मंदिर का विरोध करते हैं, वो धारा 370 हटाने का विरोध करते हैं, राष्ट्र के निर्माण के जितने काम होते हैं सबका वो विरोध करते हैं। और उनको दिख रहा है कि पाँव के नीचे से ज़मीन खिसक रही है। राहुल गांधी कहते हैं बनारस में पीते और नाचते हैं, पता नहीं क्या हो गया है, विनाश काले विपरीत बुद्धि, इसलिए परेशान हैं। और खड़गे साहब की अध्यक्षता में ही पार्टी पूरी तरह समाप्त होने वाली है। ಬೇಸಿಗೆ ಪ್ರಾರಂಭಕ್ಕೂ ಮೊದಲೇ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ತೆಗ್ಗಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ.
ಬೇಸಿಗೆಯ ಆರಂಭಕ್ಕೂ ಮೊದಲೇ ಯಾದಗಿರಿ ಜಿಲ್ಲೆಯಲ್ಲಿ ನೀರಿಗಾಗಿ ಪರದಾಟ ಶುರುವಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ತೆಗ್ಗಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಸಮರ್ಪಕವಾಗಿ ನೀರು ಬರದೇ ಇರುವುದರಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ. ಅರಕೇರ ಜೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ತೆಗ್ಗಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ನಿತ್ಯವೂ ಗ್ರಾಮಸ್ಥರು ಪರದಾಟ ಪಡುತ್ತಿದ್ದಾರೆ. ಈ ಗ್ರಾಮದಲ್ಲಿ ಬೋರ್ವೆಲ್ ಇಲ್ಲ. ಹೀಗಾಗಿ ಮುದನೂರು ಗ್ರಾಮದ ಪೈಪ್ಲೈನ್ ಮೂಲಕ ಈ ಗ್ರಾಮಕ್ಕೆ ನೀರು ಪೂರೈಕೆ ಮಾಡಲಾಗುತ್ತಿದೆ. ಆದರೆ ನೀರು ಸಮರ್ಪಕವಾಗಿ ಬರುತ್ತಿಲ್ಲ ಎಂಬುದು ತೆಗ್ಗಳಿ ಗ್ರಾಮಸ್ಥರ ಆರೋಪವಾಗಿದೆ. ಸರಿಯಾಗಿ ನೀರು ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನೀರು ಪೂರೈಕೆ ಮಾಡದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈಗ ನೀರು ಬರಲ್ಲ, ಎಲ್ಲಿಂದ ತರ್ತೀರಿ? ಹಳದಾಗನೇ ಇಲ್ಲ, ಕೆನಲ್ದಾಗನೇ ಹಳದಾಗನೇ ಇಲ್ಲ, ಕೆನಲ್ದಾಗನೇ ಇಲ್ಲ. ಏನು ಎಡಪುರ್ಲಿಂದ ತರ್ತಾರೆ ನೀರು ಬರಲ್ಲ ಅಂದ್ರೆ? ವಯಸ್ಸಾದ್ರೆ ಹೆಂಗೆ ಮಾಡ್ಬೇಕು? ಮತ್ತೆ ನೀವು ಹೇಳ್ಬೇಕು, ಯಾರನ್ನ ಯಾರಿಗೆ ತಂದಿರಿ ಅವ್ರಿಗೆ ಹೇಳ್ಬೇಕು, ಇಲ್ಲ ಪಿ ಡಿ ಒಗೆ ಹೇಳ್ಬೇಕು. ಯಾವತ್ತು ಮಾತು ಕೇಳಲ್ಲ. ಜನ ಬರ್ತಾವ ಹೆಂಗ ಪಟ್ಲ? ಎಷ್ಟು ದಿನಕ್ಕೊಮ್ಮೆ ಬರ್ತಾವ? ಮತ್ತೆ ಹೆಂಗ್ ಮಾಡ್ತೀರಿ ಕುಡಿಯಕ್ ನೀರಿಗೆ? ಎಲ್ಲರೂ ಇದ್ದಂಗೆ ಅಂತಂದ್ರೆ ಎಷ್ಟು ದಿನಕ್ಕೊಮ್ಮೆ ಬರ್ತಾವ ನೀರು? 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬರ್ತಾವ. ಮತ್ತೆ 15 ದಿವಸ ಗಟ್ಟಲೆ ಬಂದಿಲ್ಲ ಅಂತ ಹೇಳ್ತಿರಲ್ಲ. ಏನ್ ಮಾಡ್ಬೇಕು? ಯಾರು ಕೇಳಿದಲ್ಲ ನಿಮ್ಮ ಮಾತು? ಮತ್ತೆ ಪಂಚಾಯತರಿಗೆ ಹೇಳ್ಬೇಕು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕಲಬುರಗಿಯ ವತಿಯಿಂದ ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕಲಬುರಗಿಯ ವತಿಯಿಂದ ದಿನಾಂಕ 22 ಫೆಬ್ರವರಿ 2024ರಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕಲಬುರಗಿಯ ಕೇಂದ್ರ ಕಚೇರಿಯ ಮುಂದೆ ಸಾರಿಗೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಚಂದ್ರಕಾಂಡೋಳಿ ಅಂತ ಅಖಿಲ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಪ್ರಧಾನ ಕಾರ್ಯದರ್ಶಿ ಗುಲ್ಬರ್ಗ 1 ಮತ್ತು ಜಂಟಿ ಸಮಿತಿಯ ಒಂದು ಸದಸ್ಯ ಇದ್ದೀನಿ. ತಮ್ಮಲ್ಲಿ ಇವತ್ತಿನ ಹೋರಾಟ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೆ. 5 ಸಂಘಟನೆಗಳು ಸೇರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ಕಾರ್ಪೊರೇಷನ್ಗಳ 5 ಸಂಘಟನೆಗಳು ಸೇರಿ ಒಂದು ಜಂಟಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಟೋಟಲ್ ಇಲ್ಲಿವರೆಗೂ ಒಂದು 6 ತಿಂಗಳ ಅವಧಿಯಲ್ಲಿ ಸಾರಿಗೆ ಮಂತ್ರಿಗಳನ್ನು ಭೇಟಿಯಾಗಿ, ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ, ನಮ್ಮ ಆಡಳಿತ ಮಂಡಳಿಯ ವ್ಯವಸ್ಥಾಪನಾ ನಿರ್ದೇಶನ ಭೇಟಿಯಾಗಿ ನಮ್ಮ ಬಹುಮುಖ್ಯ ಬೇಡಿಕೆಗಳೇನಿದೆ 38 ತಿಂಗಳ ಏನು ಅರಿಯಾಸ್ ಇದೆ, ವೇತನ ಪರಿಷ್ಕರಣೆ ಬಾಕಿ ಅಮೌಂಟ್ ಇದೆ. 1/1/2021ರಿಂದ 1/1/2020 ಏನು ವೇತನ ಪರಿಷ್ಕರಣೆ ಇದೆ, 38 ತಿಂಗಳ ಬಾಕಿ ವೇತನ ಪಾವತಿ ಆಗಬೇಕು. ಮತ್ತು 1/1/2024ರಿಂದ ಏನು ಹೊಸದಾಗಿ ಏನು ವೇತನ ಪರಿಷ್ಕರಣೆ ಜಾರಿಯಾಗಬೇಕು, ಅದನ್ನು ಶೀಘ್ರವಾಗಿ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಜೊತೆಗೆ ಶಕ್ತಿ ಯೋಜನೆ ಏನು ಅಮೌಂಟ್ ಇದೆ ಸರ್ಕಾರದಿಂದ ಸಾರಿಗೆ ಸಂಸ್ಥೆಗಳು ಕೊಡಬೇಕು, ಅದನ್ನು ಕೊಡಬೇಕಂತ ಕೇಳ್ತಾ ಇದ್ದೀವಿ. ಸುಮಾರು 6,500ಗಿಂತ ಹೆಚ್ಚಿಗೆ ಎಂಪ್ಲಾಯ್ಸು 2020ರಿಂದ ರಿಟೈರ್ಡ್ ಆಗಿದ್ದಾರೆ. ಜನವರಿ 2020ರಿಂದ ಅವ್ರದ್ದು ಏನಿದೆ ಗ್ರ್ಯಾಚ್ಯುಟಿ ಡಿಫರೆನ್ಸ್ ಅಮೌಂಟ್ ಇದೆ, ಎನ್ಕೇಜ್ಮೆಂಟ್ ಡಿಪೆಂಡ್ ಅಮೌಂಟ್ ಇದೆ, ವೇತನ ಪರಿಷ್ಕರಣೆ ಅಮೌಂಟ್ ಇಲ್ಲಿವರೆಗೂ ಪೇಮೆಂಟ್ ಮಾಡಿಲ್ಲ. ಅವರು ಕೂಡ ವೇತನ ಪರಿಷ್ಕರಣೆ ಮಾಡಬೇಕು. ಏನು ಡಿಫರೆನ್ಸ್ ಅಮೌಂಟ್ ಇದೆ ಸರ್ಕಾರ ವತಿಯಿಂದ ಅವ್ರು ಕೊಡಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಎಂಟೈರ್ ಏನು ದುಡ್ಡಿದೆ ನಮ್ಮದೇನು 38 ತಿಂಗಳು ಬಾಕಿ ಸುಮಾರು 1,534 ಕೋಟಿ ಅಮೌಂಟ್ ಇದೆ. ಒಂದೇ ಕಂತಿನಲ್ಲಿ ರಾಜ್ಯ ಸರ್ಕಾರದಿಂದ ಪಾವತಿ ಮಾಡಬೇಕಂತ ತಿಳಿಸಿ ಜಂಟಿ ಸಮಿತಿಯಿಂದ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇದು ಮೊದಲ ಒಂದು ಹೋರಾಟ ಆಗಿದೆ. ಮುಂದೆ ಶೀಘ್ರವಾಗಿ ಇನ್ನೊಂದು 8-10-15 ದಿನದಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ಬೆಂಗಳೂರಲ್ಲಿ ಜಂಟಿ ವೇದಿಕೆಯಿಂದ ಒಂದು ಹಮ್ಮಿಕೊಂಡು ಕೊನೆಯದಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದರೆ ಅಂತಿಮ ಹೋರಾಟವಾಗಿ
ಮುಷ್ಕರಕ್ಕೆ ಹೋಗಬೇಕಾದಂತೆ ಸರ್ಕಾರಕ್ಕೆ ಮತ್ತು ನಮ್ಮ ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ಕಲ್ಯಾಣ ಕರ್ನಾಟಕ ವಲಯ ಸಮಿತಿ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಭೀಮರಾವ್, ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಎಐಟಿಯುಸಿಯ ಕಾರ್ಯಾಧ್ಯಕ್ಷರಾದ ಸಿದ್ದಪ್ಪ ಪಾಲ್ಕಿ, ಎನ್ಇಕೆಆರ್ಟಿಸಿ SC/ST ಎಂಪ್ಲಾಯೀಸ್ ಅಸೋಸಿಯೇಷನ್ ಕೇಂದ್ರ ಸಮಿತಿ ಕಲಬುರಗಿಯ ಕಾರ್ಯಾಧ್ಯಕ್ಷರಾದ ಸೂರ್ಯಕಾಂತ್ ಸಿಂಗೆ, ಕೆಎಸ್ಆರ್ಟಿಸಿ SC/ST ಎಂಪ್ಲಾಯೀಸ್ ಯೂನಿಯನ್ ಕಲ್ಯಾಣ ಕರ್ನಾಟಕ ವಲಯ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಮಾರುತಿ ಶಾಖಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾರ್ಚ್ 1ರಂದು ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತಿ ಕಚೇರಿಯ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳ ವಸತಿ ನಿಲಯಗಳಲ್ಲಿ ಕಳೆದ 10-15 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಮಾರ್ಚ್ 1ರಂದು ಜಿಲ್ಲಾ ಪಂಚಾಯತ್ ಮುಂದೆ ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ, BCM ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಲದೆ ಮುರಾರ್ಜಿ, ಕಿತ್ತೂರಾಣಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ವಸತಿ ನಿಲಯಗಳಲ್ಲಿ ದುಡಿತಿರುವ ಹೊರಗುತ್ತಿಗೆ ನೌಕರರು ಕಳೆದ 10-15 ವರ್ಷಗಳಿಂದ ಅವರು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ವೇತನದಲ್ಲಿ ಆವಾಗ ಸ್ಟಾರ್ಟಿಂಗ್ದಾಗ 500 ರೂಪಾಯಿಲಿಂದ ಅವರು ಮುಂದೇನೋ ಆಗ್ತದೆ ಅಂತ ತಿಳ್ಕೊಂಡು ಅದೇ 500 ರೂಪಾಯಿಲಿಂದ ಅವ್ರು ಕೆಲಸ ಮಾಡ್ಕೊತ ಬಂದಾರೆ. ಆದರೆ ಇವತ್ತು ಸ್ವಲ್ಪ ವೇತನ ಹೆಚ್ಚಾಗಿದ್ದಕ್ಕೆ ಭಾಳಷ್ಟು ಕಷ್ಟಗಳು ಎದುರಿಸ್ತಾ ಇದ್ದಾರೆ. ಮೊದಲು ಆರಾಮಿತ್ತು 500 ತೊಗೊಂಡ್ರು ಕೂಡ ಈಗ ಸ್ಯಾಲ್ರಿ ಹೆಚ್ಚಾಗ್ಯದ, ಆದರೆ ಕಷ್ಟಗಳು ಭಾಳ ಹೆಚ್ಚಾಗ್ಯಾವ. ಇವತ್ತು ಮ್ಯಾನ್ ಪವರ್ ಏಜೆನ್ಸಿ ಮೂಲಕ ಏನು ಇವರು ವೇತನ ಕೊಡೋದು ಪದ್ಧತಿ ಅದ, ಅವರು ಸರಿಯಾಗಿ ವೇತನ ಕರೆಕ್ಟಾಗಿ ಕೊಡ್ತಾನೇ ಇಲ್ಲ. ಪ್ರತಿ ನೌಕರಿಗೆ 1000-1500 ರೂಪಾಯಿ ವೇತನ ಕಡಿಮೆ ಕೊಡ್ತಾ ಇದ್ದಾರೆ. ಅಲ್ಲದೇ ಟೈಮಿಗೆ ವೇತನ ಕೊಡಲ್ಲ. ಸರ್ಕಾರ ಬಜೆಟ್ ಇದ್ರೂ ಕೂಡ ಬಜೆಟ್ ತೊಗೊಂಡು 2 ತಿಂಗಳು 3 ತಿಂಗಳು ಭಿಕ್ಷೆ ಬೇಡಿದಂಗೆ ಬೇಡಬೇಕು ಅವ್ರಿಗೆ, ನಮ್ಮ ವೇತನ ಕೊಡ್ರಿ ಅಂತ. ಅದು ಹಲವಾರು ಸಲ ಹೋರಾಟಗಳು ಮಾಡ್ತಾನೇ ಇದ್ದೀವಿ. ಹೋರಾಟ ಮಾಡಿದ್ರೂ ಕೂಡ ಟೈಮಿಗೆ ಕೊಡ್ತಾಯಿಲ್ಲ. ಕಡಿಮೆ ವೇತನ ಕೊಡೋದು, PF ಕಟ್ಟಲ್ಲ. ಅದು ಶಾರ್ಪ್ ಅಂತೇಳೋದು ಮೈಸೂರು ಏಜೆನ್ಸಿ ಇದೆ. ಇಂಥ ನೀಚ ಎಷ್ಟೋ ಸಲ ಹೋರಾಟ ಮಾಡಿದಾಗ ಜಿಲ್ಲಾ ಪಂಚಾಯತ್ ಸಿಒನು ಕೂಡ ಒಂದು ಸಲ ಸಭೆ ಮಾಡಿ ಹೇಳಿದ್ರು, ಅದೆಲ್ಲ ಏನೇನು ನೀವು ಕಮ್ಮಿ ಹಾಕಿದೆ ಅದು ವ್ಯತ್ಯಾಸನೇ ಕೊಡಬೇಕು, PF ಕಟ್ಟಬೇಕು, ಇನ್ನು ಬ್ಲ್ಯಾಕ್ ಲಿಸ್ಟ್ ಹಾಕ್ತೇವೆ ಅಂತ ಅಂಜಿಸ್ಬಿಟ್ರೆ ಅಷ್ಟೇ. ಆದರೆ ಇಲ್ಲಿವರೆಗೂ ಬ್ಲ್ಯಾಕ್ ಲಿಸ್ಟ್ನೂ ಆಗಲಿಲ್ಲ, ಅವ ಯಾವುದೇ ಸರಿ ಮಾಡಲಿಲ್ಲ, 1 ರೂಪಾಯಿನೂ ಯಾರಿಗೂ ಕೊಟ್ಟಿಲ್ಲ. ಆದರೆ ಅಂಥ ಏಜೆನ್ಸಿಗಳು ಪುನಃ 3 ವರ್ಷ ಹಿಡಿದು ಇದ್ದಾನವ. 1 ವರ್ಷ ಅವ ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ಬ್ಲ್ಯಾಕ್ ಲಿಸ್ಟಿಗೆ ಹೋಗ್ಬೇಕವ. ಅಂಥದ್ರಾಗ 3 ವರ್ಷ ಆಯಿತು. 3 ವರ್ಷನಾಗ ಸುಮಾರು ನನಗೆ ಅನಿಸಿದ ಮಟ್ಟಿಗೆ ಒಬ್ಬೊಬ್ಬರು ನಮ್ಮದು ಕೆಲಸ ಮಾಡೋರು ಏನು ಕಾರ್ಮಿಕರಿದ್ದಾರೆ ಅವ್ರದ್ದು ಒಬ್ಬೊಬ್ರದ್ದು ಕನಿಷ್ಠ ಇಲ್ಲ ಅಂದ್ರೂ 50,000 ಮೇಲ್ಪಟ್ಟೆ ದುಡ್ಡು ಬರಬೇಕು. ಅಷ್ಟು ದುಡ್ಡು ಒಬ್ಬೊಬ್ಬರ್ಲಿಂದ ಹೊಡೆದ್ಬಿಟ್ಟಾನೆ. ಈಗ ಪಗಾರ ಅವ್ರ ವೇತನ ಹೆಂಗೆ ಹಾಕ್ತಾರಂದ್ರೆ, ಅವ ಏಪ್ರಿಲ್ 21ಕ್ಕೆ ಬಂದಾನ, ಅವ್ನು ಸ್ಯಾಲ್ರಿ ಹಾಕ್ಲಿಕ್ಕೆ ಶುರು ಮಾಡಿ ಅವ ಜುಲೈಗೆ ಹಾಕ್ತಾನೆ, 1 ತಿಂಗಳು ಹಾಕ್ತಾನೆ. ಅದು ಯಾವ ತಿಂಗಳು ಅಂತ ಗೊತ್ತಾಗಬೇಕಲ್ಲ ನಮ್ಮ ಕಾರ್ಮಿಕರಿಗೆ. 1 ತಿಂಗಳು ಬಂದದ ಅಷ್ಟೇ. 4 ತಿಂಗಳು ಕೆಲಸ ಮಾಡ್ಯಾರ, 1 ತಿಂಗಳು ವೇತನ ಬಂದದ. ಆ ವೇತನ ಯಾವ ತಿಂಗಳು ಅಂತ ಇವ್ರು ಕೇಳ್ತಾರೆ ಅಧಿಕಾರಿಗಳು, ನಿಂದು ಯಾವ ತಿಂಗಳು ಬಾಕಿ ಅದು ಹೇಳಂತ ಬೇಕಂತ ಕೇಳೋದು. ಅಧಿಕಾರಿಗಳಿಗೆ ಗೊತ್ತಿರ್ತದೆ. ಹಂಗೆ ಮಾಡ್ತಾನೆ ಈಗ 3 ವರ್ಷನಾಗ ಸುಮಾರು ಒಬ್ಬೊಬ್ರದ್ದು 6 ತಿಂಗಳು, 7 ತಿಂಗಳು, 8 ತಿಂಗಳು, 10 ತಿಂಗಳು ತನಕ ವೇತನ ಕಡಿಮೆ ಮಾಡ್ಯಾನ 3 ವರ್ಷನಾಗ. ಅದ್ರ ಬಗ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಅರ್ಜಿಗಳು ಕೊಟ್ಟಿದ್ದೆವು. ಬ್ಯಾಂಕ್ ಸ್ಟೇಟ್ಮೆಂಟ್ ನಮ್ಗೆ ಇಷ್ಟು 36 ತಿಂಗಳು ಒಟ್ಟು ಕೆಲಸ ಮಾಡೀನಿ, ನಂದು ವೇತನ ಬಂದಿದ್ದು 24, 25 ಎಷ್ಟು ಬಂದದ ಅಷ್ಟು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಮಾರ್ಕ್ ಮಾಡಿ ಅದು ಡಿಟೇಲಾಗಿ ವ್ಯತ್ಯಾಸನ ಎಷ್ಟು ಅಂಬದು ಮಾಡಿ ಕೊಟ್ಟಿವಿ. ಕೊಟ್ಟರು ಇಲ್ಲಿವರೆಗೆ ಅದ್ರದ್ದೇನು ರಿಪ್ಲೈನೇ ಇಲ್ಲ. ಅರ್ಜಿ ತೊಗೊಂಡು ಎಲ್ಲೋ ಒಕ್ಕಟ್ಟು ಬಿಡ್ತಾರೆ. ಹೀಗಾಗಿ ಅಧಿಕಾರಿಗಳು ಇದ್ರಾಗ ಶಾಮೀಲಿದ್ದಕ್ಕೆ ಹಿಂಗೆ ಆಗ್ತಾಯಿದೆ. ಅಧಿಕಾರಿಗಳು ಶಾಮೀಲಾರ ಅವ್ರು ಸರಿ, ಹಾಗಾಗಿ ಅವ್ರದ್ದು ಯಾವುದೂ ಗೋಳು ಕೇಳಲ್ಲ. ಮತ್ತು ಸಮಾಜ ಕಲ್ಯಾಣ ಇಲಾಖೆದಾಗ ಅದು ಒಂದು ಆದೇಶ ಬಂತು. ಹಿಂದೆ 30 ವರ್ಷ ಹಿಡಿದು ಹಾಸ್ಟೆಲ್ಗಳ್ದಾಗ 50 ಮಕ್ಕಳಿಗೆ 3 ಜನ ಇರ್ತಿರು. ಈಗ ಆದೇಶ ಈ ಸರ್ಕಾರ ಬಂದಮೇಲೆ ಇಬ್ಬರೇ ಇರಬೇಕು, ಮ್ಯಾನ್ ಪವರ್ ಕಡಿಮೆ ಮಾಡಿರಿ ಅಂತ. 50 ಮಕ್ಕಳಿಗೆ ಇಬ್ಬರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕೆಲಸ. ಭಾಳ ವರ್ಕ್ ಲೋಡ್ ಆಗ್ಯದ. ಎಷ್ಟೋ ಮಂದಿ ಬಿಟ್ಟು ಓಡಬೇಕನ್ನೋ ಪರಿಸ್ಥಿತಿ. ಇಂದ್ರೆ ಹಿಂದೆಲ್ಲ ಕಂಪಗಾರ ದುಡಿದು ಬಿಟ್ಟು ಹೋದ್ರೆ ನಮ್ಮದೇ ಹೋಗ್ತದೆ. ಎಷ್ಟೇ ಕಷ್ಟ ಆಗಲಿ ಅಂತ ರಾತ್ರಿ 9:30, 10 ಗಂಟೆ ತನಕ ಕೂಡ ಕೆಲಸ ಮಾಡ್ತಿರ್ತಾರೆ ನಾವು ಹೊರಗುತ್ತಿಗೆ ನೌಕರು ಹಾಸ್ಟೆಲ್ದಾಗ. ಅತ್ಯಂತ ಕಷ್ಟ. ಒಂದು ಕಡೆ ವೇತನ ಇಲ್ಲ, ಮತ್ತು ಕಡಿಮೆ ವೇತನ, PF ಇಲ್ಲ. ಈ ಭ್ರಷ್ಟಾಚಾರ ನಡೆದಂತ ಹೊಯ್ಕೊಂಡ್ರೂ ಕೇಳೋರಿಲ್ಲ. ಅದಕ್ಕೆ ಈ ಒಂದು ಹೋರಾಟ ನಾವೇನದ ಈಗ ಮಾಡ್ಬೇಕಂತ ಒಂದು ತೀರ್ಮಾನ ಮಾಡಿದೆವು. ಭಾಳಷ್ಟು ಕಷ್ಟದಾಗಾರ ಇವರು ಹೊರಗುತ್ತಿಗೆ ನೌಕರರು. ಈ ನೌಕರರಿಗೆ
ಹ್ಯಾಂಗೆ ಅದ್ರ ಸಮಸ್ಯೆ ಬಗೆಹರಿತದೆ ಗೊತ್ತಾಗಲ್ಲ. ವಿಧಾನಸೌಧಕ್ಕೆ ಗಂಟು ಬಿದ್ದು ಮಣಿವಣ್ಣನವ್ರಿಗೆ ಹೇಳಿ ಸಭೆ ಮಾಡಿಸಿ ಅಲ್ಲಿಂದ ಇವರಿಗೆಲ್ಲ ತಾಕೀತು ಮಾಡಿಸ್ರೂ ಕೂಡ ಹ್ಞೂ ಅಂತಾರಷ್ಟೇ, ಏನು ಒಂದು ಚೂರ್ನೂ ಅಡ್ಯಾಡಕ್ಕೆ ತಯಾರಿಲ್ಲ. ಅವ್ರು ಹೇಳಿದ್ರು ಕಾನೂನು ಎಲ್ಲ ಕಾರ್ಮಿಕ ಇಲಾಖೆದವ್ರಿಗೆ ಕರೆಸಿ ಮಿನಿಸ್ಟ್ರಿಗೆ ಕರೆಸಿ ಎಲ್ಲ ಸಭೆ ಆಯಿತು ದೊಡ್ಡದು. ಸಭೆ ಆದ್ಮೇಲೆ ನಾವು ಖುಷಿಯಾದೇವು ಏನಾರು ಬಗೆಹರಿತು ಅಂತ. ಇಲ್ಲಿವರೆಗೂ ಕೂಡ ಯಾವುದೂ ಏನೂ ಬಗೆಹರಿದಿಲ್ಲ. ಅದಕ್ಕಾಗಿ ಈಗ ನಮ್ದು ಏನದ ಮೇನ್ ಬೇಡಿಕೆ ಈಗ ಈ ಹೊರಗುತ್ತಿಗೆ ಪದ್ಧತಿನೇ ಕೈ ಬಿಡ್ರಿ ಅಂತ. ಹೊರಗುತ್ತಿಗೆ ಪದ್ಧತಿ ಕೈ ಬಿಡಬೇಕು. ಅವ ಏಜೆನ್ಸಿ ಬಂದು ನಡಬರ್ಗೆ ತಿಂದೋಲಕ್ಕೆ ಬ್ರೋಕರ್ ಇಟ್ಟಂಗೆ ಅವ್ನು ಏನೂ ಕೆಲಸ ಇಲ್ಲ, ಬರೀ ಕಾಗದ ಖರ್ಗೆ ಮಾಡೋದು ಬಿಟ್ಟರೆ ಅವ ಹೊರಗುತ್ತಿಗೆ ನೌಕರು ಯಾರಂತನೂ ಅವ್ನಿಗೆ ಗೊತ್ತಿಲ್ಲ, ಅವ್ರ ಮುಖನೂ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ಆ ಪದ್ಧತಿ ಕ್ಯಾನ್ಸಲ್ ಮಾಡಬೇಕು. ಕನಿಷ್ಠ ಈಗ 31,000 ರೂಪಾಯಿ ಏನು ಕಾನೂನು ಪ್ರಕಾರ 31,000 ರೂಪಾಯಿ ವೇತನ ಕೊಡಬೇಕಂತ ಹೈಕೋರ್ಟ್ ಆರ್ಡ್ರನ್ನು ಕೂಡ ಅದ. ಅದ್ರ ಪ್ರಕಾರ 31,000 ನೇರವಾಗಿ ಇಲಾಖೆಯಿಂದ ವೇತನ ಕೊಡ್ರಿ ಅಂಥೇಳಿ ನಾವು ಹೇಳ್ತೇವೆ. ಅಲ್ಲದೆ ಈಗೇನು ವೇತಾಶಣ ಅವ ಕಡಿಮೆ ಹಾಕ್ಯಾನ 3 ವರ್ಷ ಮ್ಯಾನ್ ಪವರ್ ಏಜೆನ್ಸಿ, ಅದನ್ನು ಕೊಡಬೇಕು. ಮನೀಶ್ ಮ್ಯಾನ್ ಪವರ್ ಅಂತೇಳಿ ನಮ್ಮ ಗುಲ್ಬರ್ಗದವ್ರು ಏಜೆನ್ಸಿ ಇದ್ದಾರೆ, ಅವ್ರನ್ನೂ ಕೂಡ ಈಗ ಏಪ್ರಿಲ್ ಹಿಡ್ಕೊಂಡು 1,000 ರೂಪಾಯಿ ಕಡಿಮೆ ಆಗ್ತಾಯಿದ್ದಾರೆ. ಹಿಂಗೆ ಯಾಕೆ ಹಾಕ್ತಾರೆ? ಮ್ಯಾಗ ನಮ್ಮದು ಸರ್ಕಾರದಿಂದ ಬಜೆಟ್ ಇಷ್ಟೇ ಹೊಂಟದ ಅಂತ ಹೇಳ್ತಾರೆ. ಹೆಂಗೆ ಬರ್ತದೆ ಅದು? ಅದೇ ಏಜೆನ್ಸಿನೇ BCM ಇಲಾಖೆಗೆ ಅದೇ ಏಜೆನ್ಸಿನೇ ಅಲ್ಲಿ ಕರೆಕ್ಟ್ ಹಾಕ್ತಾನೆ. 3,800 ಹಾಕಬೇಕು, 3,890. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಗಲಿಗಿ, ಕಾಶಿನಾಥ್ ಬಂಡಿ, ಮೇಘರಾಜ್ ಕಠಾರೆ, ನರಸಮ್ಮ ಚಂದನಕೇರ, ಜಿ ಪರಮೇಶ್ವರ ಕಾಂತ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಫೆಬ್ರವರಿ 24ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೆಯ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ಸಭೆಯನ್ನ ಕರೆಯಲಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೆಯ ಜಯಂತ್ಯೋತ್ಸವದ ಪ್ರಯುಕ್ತ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರ ಆಯ್ಕೆಯ ಕುರಿತು ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದು 132ನೆಯ ಜಯಂತ್ಯೋತ್ಸವದ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಅರವಿಂದ್ ಕಮಲಾಪುರ್ ಹಾಗೂ ಕಪಿಲ್ ವಾಲಿ ಅವರು ಜಂಟಿಯಾಗಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಫೆಬ್ರವರಿ 24ರಂದು ಕಲಬುರಗಿ ನಗರದ ಅಂಜುಮನೆ ತರಖಿ ಸಭಾಂಗಣದಲ್ಲಿ ಸಭೆ ಜರುಗಲಿದೆ. ಈ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಸಮಾಜದ ಮುಖಂಡರು, ಹಿರಿಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ನಿಕಟಪೂರ್ವ ಗೌರವ ಅಧ್ಯಕ್ಷರಾದ ಲಕ್ಷ್ಮಣ ಮೂಲಭಾರತಿ, ಮಂಜುನಾಥ್ ಭಂಡಾರಿ, ಗುರು ಮಾಳಗೆ, ಉದಯ್ ಕುಮಾರ್ ಖಣಗೆ, ಪಂಚಶೀಲ ಚಾಂಬಾಳ್, ಶ್ರೀಕಾಂತ ರೆಡ್ಡಿ, ಆಕಾಶ್ ತಳವಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಕುರಿತು ಸಭೆ. ಭಾರತ ಬಡ ಜನತೆ ಶೋಷಿತ ಸಮುದಾಯದ ಘನತೆಯನ್ನು ಉಜ್ವಲಗೊಳ್ಳುವಂತೆ ಮಾಡಿದ ವ್ಯಕ್ತಿ ಶಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸರ್ವ ಭಾರತೀಯರು ಅತ್ಯಂತ ಗೌರವಾದರಗಳಿಂದ ಸ್ಮರಿಸಿಕೊಳ್ಳುವುದು ಸ್ವಾಭಿಮಾನದ ಸಂಕೇತವೆಂದು ಪರಿಗಣಿಸಿದ್ದಾರೆ. ವಿಶ್ವದ ಬಹುತೇಕ ದೇಶಗಳಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಬಾಬಾ ಸಾಹೇಬರಿಗೆ ಗೌರವ ನಮನಗಳನ್ನು ಸಲ್ಲಿಸಲಾಗುತ್ತದೆ. ಈ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 132ನೇ ಜಯಂತಿಯ ಜಿಲ್ಲಾ ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷರಾದ ಅರವಿಂದ್ ಕಮಲಾಪುರ್ ಅವರ ನೇತೃತ್ವದಲ್ಲಿ ದಿನಾಂಕ 24/2/2024ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಕುರಿತು ಸ್ಥಳ ಗೋಲ್ಡ್ ಹಬ್ ಎದುರುಗಡೆ ಅಂಜುಮನ್ ತರ್ಕಿ ಹಾಲ್ ಕಲಬುರಗಿಯಲ್ಲಿ ಸಭೆ ಕರೆಯಲಾಗಿದೆ. ಸದರಿ ಸಭೆಯಲ್ಲಿ ಕಲಬುರಗಿ ಜಿಲ್ಲಾ ಭೀಮ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ತಿಳಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಗುಲ್ಬರ್ಗ ಜಿಲ್ಲೆ ಎಲ್ಲ ತಾಲೂಕಿನ 11 ತಾಲೂಕಿನ ದಲಿತ ಮುಖಂಡರು ಹಾಗೂ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಹೋರಾಟಗಾರರು ಹಾಗೂ ಬಾಬಾ ಸಾಹೇಬರ ಅನುಯಾಯಿಗಳು ಮತ್ತು ವಿಚಾರವಂತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳ ನೇರ ನೇಮಕಾತಿಯ ಕುರಿತು ಕರ್ನಾಟಕ ಸರ್ಕಾರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಪ್ರಕಟಣೆಯ ಮೂಲಕ ಮಾಹಿತಿ ನೀಡಲಾಗಿದೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿಯ ಕುರಿತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಕಂದಾಯ ಇಲಾಖೆ ಕರ್ನಾಟಕ ಸರ್ಕಾರದ ಪತ್ರ ಸಂಖ್ಯೆ RD 240 ಪ್ರಕಾರ BSc 2022 ದಿನಾಂಕ 3ನೇ ಫೆಬ್ರವರಿ 2024 ಮತ್ತು 7ನೇ ಫೆಬ್ರವರಿ 2024 KEA ಕರ್ನಾಟಕ ಸಿವಿಲ್ ಸೇವೆಗಳ ನೇರ ನೇಮಕಾತಿಗಾಗಿ ಸಾಮಾನ್ಯ ನಿಯಮಗಳು 2021ರಲ್ಲಿ ಗ್ರಾಮ ಅಧಿಕಾರಿಗಳ ನೇರ ನೇಮಕಾತಿಗಾಗಿ ಸ್ಪರ್ಧಾತ್ಮಕ
ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುತ್ತಿದೆ. ವಿವಿಧ ಜಿಲ್ಲೆಗಳಲ್ಲಿ ಆರ್ಪಿಸಿ ಕೆಡರ್ ಮತ್ತು ಕಲ್ಯಾಣ ಕರ್ನಾಟಕ ಕೆಡರ್ನಲ್ಲಿ ಹುದ್ದೆಗಳು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಅಭ್ಯರ್ಥಿಯು ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅಭ್ಯರ್ಥಿಯು ಕೆಇಎ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಪೋಸ್ಟ್ಗಳ ಸಂಖ್ಯೆ 1000 ಇದ್ದು ಶೈಕ್ಷಣಿಕ ಅರ್ಹತೆ ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನವಾಗಿದೆ. ವೇತನ ಶ್ರೇಣಿ 21,400 ರಿಂದ 42,000 ರೂಪಾಯಿ ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಗಳು ಕೆಎ ವೆಬ್ಸೈಟ್ ನಲ್ಲಿ URL ಅನ್ನು ಬ್ರೌಸ್ ಮಾಡುವ ಮೂಲಕ ಆನ್ಲೈನ್ ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2024 http://kea.kr.nic.in ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಯಾವುದೇ ಪೆನ್ ಮತ್ತು ಪೇಪರ್ ವಿಧಾನವಿಲ್ಲ. ಆನ್ಲೈನ್ ನಲ್ಲಿ ಅರ್ಜಿ ಪ್ರವೇಶ ಪ್ರಾರಂಭವಾಗುವುದು ದಿನಾಂಕ 4ನೇ ಮಾರ್ಚ್ 2024 ರಂದು ಬೆಳಿಗ್ಗೆ 11 ಗಂಟೆಯಿಂದ. ಆನ್ಲೈನ್ ನಲ್ಲಿ ಅರ್ಜಿ ವಿವರಗಳನ್ನು ನಮೂದಿಸಲು ಕೊನೆಯ ದಿನಾಂಕ 3ನೇ ಮಾರ್ಚ್ 2024 ರಾತ್ರಿ 11 ಗಂಟೆ 59 ನಿಮಿಷದವರೆಗೆ. ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 6ನೇ ಏಪ್ರಿಲ್ 2024. ಅಭ್ಯರ್ಥಿಗಳು ಕೆಇಎ ವೆಬ್ಸೈಟ್ಗೆ ಭೇಟಿ ನೀಡಲು ತಿಳಿಸಲಾಗಿದೆ. ಜಿಲ್ಲಾವಾರು ಮತ್ತು ವರ್ಗವಾರು ಹುದ್ದೆಗಳ ವರ್ಗೀಕರಣ, ವಯಸ್ಸು, ಅರ್ಹತಾ ಷರತ್ತುಗಳು, ಸ್ಪರ್ಧಾತ್ಮಕ ಪರೀಕ್ಷೆಯ ಪೇಪರ್ಗಳು, ಆಯ್ಕೆಯ ವಿಧಾನ ಮತ್ತು ನೇಮಕಾತಿ ಇತ್ಯಾದಿ ಹೇಳಿದ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಸೂಚನೆ ನೀಡಲಾಗಿದೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವುದು ಗ್ರಾಮ ಆಡಳಿತ ಅಧಿಕಾರಿಯ ನೇಮಕಾತಿಗಾಗಿ ಅಭ್ಯರ್ಥಿಗೆ ಯಾವುದೇ ಹಕ್ಕನ್ನು ನೀಡುವುದಿಲ್ಲ ಮತ್ತು ಇದು ಸರ್ಕಾರ ಸಮರ್ಥ ಪ್ರಾಧಿಕಾರ ಆಯ್ಕೆಯಿಂದ ಸೂಚಿಸಬಹುದಾದ ಅರ್ಹತಾ ಮಾನದಂಡಗಳನ್ನು ಪೂರೈಸಲು ಒಳಪಟ್ಟಿರುತ್ತದೆ. ಯಾವುದಾದರೂ ವ್ಯತ್ಯಾಸದ ಸಂದರ್ಭದಲ್ಲಿ ಅಸ್ಪಷ್ಟತೆ ಉಂಟಾಗುತ್ತದೆ. ನಿಗದಿತ ನಿಯಮಗಳು, ಕಾರ್ಯವಿಧಾನಗಳು, ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಗಳು 1977 ಮತ್ತು ಅದರ ತಿದ್ದುಪಡಿ ನಿಯಮಗಳು, ಕರ್ನಾಟಕ ನಾಗರಿಕ ಸೇವೆಗಳು ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಮತ್ತು ಕರ್ನಾಟಕ ಸಾಮಾನ್ಯ ಸೇವೆಗಳು ಕಂದಾಯ ಅಧೀನ ಶಾಖೆ ಕೆಡರ್ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳು 2024 ನೇಮಕಾತಿಗಾಗಿ ಗ್ರಾಮ ಆಡಳಿತ ಅಧಿಕಾರಿ ಮೇಲುಗೈ ಸಾಧಿಸಬೇಕು ಎಂದು ಕಾರ್ಯನಿರ್ವಾಹಕ ನಿರ್ದೇಶಕರಾದ ಎಸ್ ರಮ್ಯಾ IAS ಅವರು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.